ಹಾಯ್, ಕರಿಂಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು. ಕರಿಂಡಿ ಮಾಡಲಿಕ್ಕೆ 1 ಕಪ್ಪಷ್ಟು ಹಸಿಮೆಣಸಿಕಾಯಿ, ಇದು ಸ್ವಲ್ಪ ಖಾರ ಕಡಿಮೆ ಇದೆ. 1/4 ಟೀ ಸ್ಪೂನಷ್ಟು ಮೆಂತೆ, 1/2 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನಷ್ಟು ನಾನು ಸಾಸಿವೆನ ಕುಟ್ಕೊಂಡಿದ್ದೀನಿ. ಸೊ ಸಾಸಿವೆ ಅಷ್ಟು ಮಿಕ್ಸಿ ಮಾಡಲಿಕ್ಕೆ ಕಷ್ಟ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ಒಂದು 10-15 ಬೆಳ್ಳುಳ್ಳಿ ಹೆಸರು. ಸೊ ಈ ಎಲ್ಲ ದಿನಸುಗಳನ್ನ, ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಈಗ ಮಿಕ್ಸಿ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿಕಾಯಿ ಮಿಕ್ಸ್ ಮಾಡ್ಕೊಂಡಿದೆ. ಅದಕ್ಕೆ ಮೆಂತೆ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆ ಪುಡಿ ಮತ್ತು ಅರಿಶಿನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಮೆಣಸಿಕಾಯಿನ ತ್ವರ್ಲ ಬರಲ ಅಂದರೆ ಅವಳು ಜೋಳು ಮಾಡಿಕೊಂಡು, ನಂತರ ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕ್ಯಾಪ್ ಹಾಕಿ ಮುಚ್ಚಿಡಬೇಕು ಒಂದು 5 ದಿವಸ. ಈಗ ಇದು ಕರಿಂಡಿ ರೆಡಿಯಾಗಿದೆ, 2 ಡೇಸ್ ಆಗಿದೆ. ಈಗ ಚೆನ್ನಾಗಿದೆ, ಕಲಿಸ್ಕೊಂಡಿದೆ. ಈಗ ನಾವು ಸರ್ವಿಂಗ್ ಹಾಕೋಣ. ಈ ಥರ ಕರಿಂಡಿ ರೆಡಿಯಾಗಿದೆ. ನೀವು ಒಮ್ಮೆ ಹೀಗೆ ಕರಿಂಡಿಯನ್ನು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.